ಗೈಸ್ ಇಬ್ಬರು ಸೇರಿ ನೋಡಿ, ಇದು ನಂದು, ಇನ್ನೊಂದು ನಮ್ಮಮ್ಮನ ಪಕ್ಕದಲ್ಲಿರೋದು. ಇಬ್ಬರು ಸ್ವಲ್ಪ ಕಳೆ ಹೊರ್ತಿದ್ವಿ. ನಮ್ಮಮ್ಮನೇ ನನಗಿಂತ ಜಾಸ್ತಿ ಹುಲ್ಲು ಕಳೆ ಹೊರ್ತಿರೋದು. ತೋರಿಸ್ತೀನಿ ರೀ ನಮ್ಮಮ್ಮ ಎಷ್ಟೈತೆ ಅಂತ. ಹಾಯ್ ಗೈಸ್, ಎಲ್ಲರಿಗೂ ನಮಸ್ಕಾರ. ಇವತ್ತು ಲಾಂಗ್ ವಿಡಿಯೋ ಮಾಡ್ತಾಯಿದ್ದೀನಿ ತುಂಬ ದಿವಸ ಆದಮೇಲೆ ಯೂಟ್ಯೂಬ್ಗೆ. ಸೊ ಇವತ್ತು ನಾನು ನಮ್ಮಮ್ಮ ಹುಲ್ವರೆಗೆ ಬಂದಿದ್ವಿ. ನನ್ನ ಹತ್ರ ಒಂದು ಪಾರ ಐತೆ, ನಮ್ಮಮ್ಮ ಹತ್ರ ಒಂದು ಪಾರ ಐತೆ. ಸೊ ಇವತ್ತು ನಮ್ಮ ಹಸುಗಳ್ಗೆ ಹುಲ್ಲು ಬೇಕಂತ ತೋಟನೇ, ನಮ್ಮ ತೋಟದಲ್ಲಿ ತುಂಬ ಹುಲ್ಲೈತೆ. ಅದಕ್ಕೆ ನಮ್ಮ ಹಸುಗಳ್ಗೆ ಹೆಂಗೋ ಆಗುತ್ತಂತ ಹುಲ್ವರೆಗೆ ಬಂದಿದ್ವಿ. ನಾನು ಜಾಸ್ತಿ ಹೊರಿತೀನ ಇಲ್ಲ ನಮ್ಮಮ್ಮ ಜಾಸ್ತಿ ಹೊರಿತಾರೆ ನೋಡೋಣ. ನಮ್ಮಮ್ಮ ಆಲ್ರೆಡಿ ಹೊರಿತಾ. ಸಾಯಂಕಾಲ ತೋಟಕ್ಕೆ ಇಬ್ಬರು ದೊಡ್ಡ ಮೂಟೆನೇ ಎತ್ಕೊಂಡು ಹೋಗ್ಬೇಕು. 6 ಹಸುಗಳಿದ್ದಾವೆ, ಅದಕ್ಕೆ ದೊಡ್ಡ ಮೂಟೆನೇ ಎತ್ಕೊಂಡು ಹೋದ್ರೆ ಆಗ್ತಾವೆ, ಇಲ್ಲಾಂದರೆ ಯಾವುದಕ್ಕೂ ಆಗಲ್ಲ. ಅದನ್ನ ಕಾರಣದಿಂದ ಇವತ್ತು ನಮ್ಮಮ್ಮಗೆ ಸಪೋರ್ಟ್ ಮಾಡೋಣ ಅಂತ ನಾನು ಕೂಡ ಬಂದಿದ್ದೀನಿ. ಇದು ನಂದು, ಇದು ನಮ್ಮಮ್ಮಂದು ಜಾಸ್ತಿ ಐತಿ. ನಮ್ಮಮ್ಮನ ನನಗಿಂತ ಫಸ್ಟು ಪಾಪ. ನಮ್ಮಮ್ಮಂದು ಇದು ಇದ್ದಿದ್ದು ಫಸ್ಟು, ನಮ್ಮಮ್ಮಂದು ಚಿಕ್ಕದು ನಂದು. ಆಗೋಳಿ ಅಮ್ಮ ಈ ಸೂಪಿ ನೋಡಿ, ಅದು ನನಗೆ ಇದ್ದಿದ್ದು. ಇವಾಗ ನಮ್ಮಮ್ಮನ ನಾನು ಕೊಟ್ಲು, ನೀನು ಬೇಗ ಇದರಲ್ಲೇ ಪಾರು ಹಗಲವಾಗೈತೆ, ಬೇಗ ಕಳೆ ಹೊರಬಿಡು ಅಂತ. ಎಷ್ಟು ಕಷ್ಟ ನನಗಾದ್ರೆ ಸೆಗೆ ಬರ್ತೈತೆ ನೋಡಿ. ಇನ್ನೂ ಕಳೆ ಹೊರಿಬೇಕು, ಇನ್ನೂ ಟೈಮ್ 5:15, ಇನ್ನೂ 6:15ವರೆಗೂ ಕಳೆ ಹೊರಿಬೇಕು ನಾವು. ಅಲ್ಲೇ ಹುಲ್ಲು ನಮ್ಗೆ ದೊಡ್ಡ ಮೋಪಾಗಬೇಕು. ಇಬ್ಬರು ಬಂದಿದ್ದೀವಲ್ಲ, ಒಂದು 2 ಆದರೂ ಎತ್ಕೊಂಡು ಹೋಗ್ಬೇಕು ಕನಿಷ್ಠ ಅಂದರೆ. ಸೊ ಗೈಸ್, ನೋಡಿ ನಮ್ಮಮ್ಮ ಹುಲ್ಲು ಹೊರಿತಾವ್ರೆ. ನಾನು ಬಂದು ಹುಲ್ ಮೇಲೆ ಮಲ್ಕೊಂಡಿದ್ದೀನಿ, ಸಾಕಾಯಿತು. ಅದಕ್ಕೆ ಬಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ತಾಯಿದ್ದೀನಿ. ನಮ್ಮಮ್ಮ ಇನ್ನೂ ಕಳೆ ಹೊರಿತಾನೆ ಅವರೇ. ನೋಡಿ ಗೈಸ್, ಅಲ್ಲಿದ್ದಾರೆ ನಮ್ಮಮ್ಮ. ಬಾ ಇವಾಗ ಬಿಸಿಲಿಲ್ಲ, ಬಾ ಹುಲ್ಲುವರಿ, ಬಾ ಟೈಮ್ ಆಗ್ತೈತೆ, ಬೇಗ ಬಾ ಅಂತವ್ರೆ. ನಾನು ಮಲ್ಕೊಂಡಿದ್ದೀನಿ ಗೈಸ್. ಸೊ ಗೈಸ್, ಫೈನಲಿ ಇಬ್ಬರು ಇಷ್ಟು ಹುಲ್ಲು ಹೊರ್ತಿದ್ದೀವಿ, ತೋರಿಸ್ತೀವಿ ರೀ. ಇದೆಲ್ಲ ನಮ್ಮ ಅಮ್ಮಂದೇ ಗೈಸ್. ನೋಡಿ ನಮ್ಮ ಕೃಷ್ಣಮ್ಮನ ಎಷ್ಟು ಹುಲ್ಲು ಹೊರ್ದವ್ರೆ ನೋಡಿ. ಅಬ್ಬೋ ಎಷ್ಟು ಹೊಡೆದವ್ರು. 6 ಹಸುಗಳ್ಕ ಸಾಕೇ ಆಗಲ್ಲ. ಇನ್ನು 4 ಕರುಗಳು ಬೇರೆ ಇದ್ದಾವೆ. 10 ಅಂತೆ ಟೋಟಲ್, 10 ಹಸುಗಳು. ಇದು ನಂದು, 1 ಹಸುಗಾದರೂ ಆಗುತ್ತೆ. ನಮ್ಮ ಅಮ್ಮನಿಗೆ ಸಪೋರ್ಟ್ ಮಾಡೋಕ್ಕೆ ಬಂದೆ. ಟೋಟಲ್ 10 ಹಸುಗಳು ಗೈಸ್ ಇರೋದು. ಕರುಗಳ್ನು ಎಲ್ಲ ಸೇರಿ 10 ಹಸುಗಳ್ಗೆ ಆಗ್ಬೇಕು ನೈಟಿಗೆ. ಬೈಲ್ ಮೇಲೆ ಹೋಗ್ತಾವಲ್ಲ ಮಧ್ಯಾಹ್ನ ಸಾಯಂಕಾಲ. ಸೊ ಅದಕ್ಕಾಗಿ ನಾವು ನೈಟಲ್ಲಿ ಮಾತ್ರ ನಮ್ಮ ತೋಟದಲ್ಲೇ ಸೆಂಟಲ್ಲೇ ಹುಲ್ಲೈತಲ್ಲ, ಅದರಲ್ಲೇ ನಾವು ಕಳೆ ಹೊರ್ಕೊಂಡು ಈ ಥರ ನೈಟ್ಗೆ ಹಸುಗಳು ಕಾತದೆ ಅಂತಲೇ ನಾವು ಕೂಲಿಯವ್ರು ನಿಗ್ಸಿ ಕಳೆ ಏನು ಒರೆಸಿಲ್ಲ. ಯಾರು ಊರಿನವರು ಯಾರು ಕಳೆ ಹೊರ್ಕೊಂಡು ಹೋಗಲ್ಲ. ಸೊ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಂಗೆ ಫಾಲೋ ಮಾಡೋದು ಮರಿಬೇಡಿ, ಸಬ್ಸ್ಕ್ರೈಬ್ ಮಾಡಿ ಗೈಸ್. ಫೈನಲಿ ನಮ್ಮಮ್ಮ ಮೂಟೆ ಇಷ್ಟಾಯಿತು, ಹುಲ್ಲು ಮೂಟೆ. ಇನ್ನು ಇದನ್ನು ಕಟ್ಟಬೇಕು. ಸೊ ಅದು ನಂದು ಆಗ್ತಾವ್ರೆ ಮೋಪ್ಕ. ನಮ್ಮಮ್ಮ ನೋಡಿ ಡ್ರಿಪ್ ಪೈಪಲ್ಲಿ ಮೋಪ್ ಕಟ್ತಾವ್ರೆ. ಅದು ಪಟ್ಟೆದಲ್ಲಿ, ಚೀಲದ ಪಟ್ಟೆದಲ್ಲಿ ಅದನ್ನು ಮೋಪ್ ಕಟ್ಟವ್ರೆ. ಇವನೇ ತ್ರಿಪುರ ಸುಂದರ. ಇದೇ ಗಾಡಿಯಲ್ಲೇ ಎತ್ಕೊಂಡು ಹೋಗೋದು ಇವಾಗ ಮೋಪು. ನಾನು ನಮ್ಮಮ್ಮ ಹುಲ್ಲೆಲ್ಲ ಕಳೆ ಹೊಡೆದ್ವಿ, ಮೂಟೆಗೆಲ್ಲ ತುಂಬಿಸಿದ್ವಿ. ಇವಾಗ ಇವನು ಬಂದು ಇವಾಗ ಅಲ್ಲಾಡಿಸ್ತಾವನೆ. ಇವನು ಮೂಟೆ ಎತ್ಕೊಂಡು ಹೋಗಕ್ಕೆ ಬಂದಿದ್ದಾನೆ. ನಾನು ನಮ್ಮಮ್ಮ ಕಷ್ಟಪಟ್ರೆ. ಇವನ್ನೆಲ್ಲಾದರೂ ನೋಡಿದ್ದೀರಾ ಗೈಸ್? ಇವನ್ನೆಲ್ಲಾದರೂ ನೋಡಿ, ಅವ್ನು ಲುಕ್ ನೋಡಿ. ರಾಮ ಇವಾಗ ಎತ್ಕೊತಾನೆ, ಬಾಹುಬಲಿ. ಸೊ ಗೈಸ್, ಫೈನಲಿ ನಮ್ಮ ಮನೆ ಹತ್ರಕ್ಕೆ ಬಂದಿದ್ದೀನಿ. ನೋಡಿ 2 ಮೂಟೆಗಳು ತೋರಿಸ್ತೀನಿ. ಸೊ ಗೈಸ್ ನೋಡಿ, 2 ಮೂಟೆಗಳು ಮನೆ ಹತ್ರ ಬಂದವ. ಇವೇ ಎಲ್ಲ ನಮ್ಮ ಹಸುಗಳು. ನಮ್ಮ ಅಪ್ಪನ ಹಾಲು ಹಿಂಡ್ತಾವನೆ ನೋಡಿ, ಕಾಲು ಹೆಂಗೆ ಇಕ್ಕೊಂಡವನೆ. ಒಳಗಡೆ 2 ಹಸುಗಳಿದ್ದಾವೆ, ಆ ಎತ್ತುಗಳು.